ನಾವು ಮೇನ್ 2026 ಹೇಗಿರುತ್ತೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದನ್ನೆಲ್ಲ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಓಕೆ, ಈ ನಂಬರ್ಸ್ ಎಲ್ಲ 1ರಿಂದ ಶುರು ಆಗುತ್ತೆ. 1 ನ್ಯೂ ಬಿಗಿನಿಂಗ್, 9 ಫಿನಿಶ್ ಆಗುತ್ತೆ ಎಂಡಿಂಗ್. ಓಕೆ, ನಿಮ್ಗೆ ಗೊತ್ತಲ್ಲ 1ರಿಂದ 9 ನಂಬರಲ್ಲಿ ನ್ಯೂಮರಾಲಜಿಯಲ್ಲಿ. ಸೊ ಇದು 2026 ಯೂನಿವರ್ಸಲ್ ಇಯರ್ ನಂಬರ್ 1. ಅದೇನು ಸಿಗ್ನಿಫೈ ಮಾಡುತ್ತೆ ಅಂದ್ರೆ ಇದು ಬಿಗಿನಿಂಗ್, ನ್ಯೂ ಬಿಗಿನಿಂಗ್, ಎಲ್ಲ ಹೊಸದಾಗಿ ಶುರು ಆಗ್ತಾ ಇದೆ. 2025 ಈಗ ನಡೀತಾ ಇದೆ, ಅದು 9 ಆಗಿತ್ತು. ಕಾರ್ಮಿಕ್ ಸೈಕಲ್ಸ್ ಅದೆಲ್ಲ ಇತ್ತು, ತುಂಬಾ ಎಮೋಷನಲ್ ಇದು ಇತ್ತು, ಚಾಲೆಂಜಸ್ ಇತ್ತು. ಸೊ ಇದೆಲ್ಲ ಈ 9 ಸ್ಟ್ರಗಲ್, ಇದು ಮಂಗಳ, ಅದೆಲ್ಲ ಟೆಸ್ಟಿಂಗ್ ಟೈಮ್ ಅಂತೆಲ್ಲ ಹೇಳ್ತಿರಲ್ಲ, ಆ ಥರ ಎಲ್ಲ ತುಂಬಾನೇ ಇತ್ತು. ವಾರಿಯರ್, ಮಂಗಳನ ನಂಬರ್ 9 ಅದೆಲ್ಲ ತುಂಬಾ ನಡೀತಾ ಇತ್ತು. ನಿಮ್ಗೆ ಗೊತ್ತೇ ಇಲ್ಲ ಏನೇನಾಯ್ತು ಇಲ್ಲಿ ತನಕ ಅಂತದ್ದು. ಸೊ ಅದರದೆಲ್ಲ ಮುಗಿಯುತ್ತೆ. ಸೊ 2025 ಮುಗಿಯತ್ಲು ಅದೆಲ್ಲ ಮುಗಿದು ಹೊಸ ಬಿಗಿನಿಂಗ್, ಹೊಸದಾಗಿ ಶುರು ಆಗುತ್ತೆ ನಂಬರ್ 1. ಅದು ಪ್ರತಿ 9 ವರ್ಷಕ್ಕೊಂದ್ಸಲ ರಿಪೀಟ್ ಆಗುತ್ತೆ. ಸೊ 2026 ನಂಬರ್ 1 ಆಗಿರಿಂದ ಹೊಸ ಬಿಗಿನಿಂಗ್, ನ್ಯೂ ಬಿಗಿನಿಂಗ್ಸ್, ಮತ್ತೆ ಧೈರ್ಯ ಬರುತ್ತೆ, ಪವರ್ ಬರುತ್ತೆ, ಅಥಾರಿಟಿ ಇದೆ. ಸೊ ಇದೆಲ್ಲ ಯೂನಿವರ್ಸಲ್ ಇಯರ್ 1 ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ಯೂನಿವರ್ಸಲ್ ಇಯರ್ ನಂಬರ್ ಏನಂತಂದ್ರೆ ನಾವು ಲೀಡರ್ ಕ್ವಾಲಿಟಿ ಇದೆ, ಲೀಡರ್ಶಿಪ್ ಕ್ವಾಲಿಟಿ ಇದೆ. ಆಮೇಲೆ ರಾನೆಸ್ ಬರುತ್ತೆ, ಯಾಕಂದ್ರೆ ನಂಬರ್ 1 ರಾನೆಸ್, ಇದು ಒರಿಜಿನಾಲಿಟಿ, ಕ್ರಿಯೇಟಿವಿಟಿ, ಆಮೇಲೆ ತುಂಬ ಎಂಪವರಿಂಗ್ ಹೊಸ ಎನರ್ಜಿ, ನ್ಯೂ ಎನರ್ಜಿ ಬರುತ್ತೆ. ಬಟ್ ತುಂಬ ರೆಸ್ಟ್ಲೆಸ್ ಆಗಿರ್ತೀವಿ. ಆಮೇಲೆ ನಮ್ಮ ಇಂಡಿವಿಜುವಾಲಿಟಿನ ತೋರಿಸ್ಕೊಳ್ಳೋ, ಶೋಕೇಸ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಇದು 2026. ಆಮೇಲೆ ನಮ್ಮದು ಒಳಗಡೆ ಶೆಲ್ ಒಳಗಡೆ ಕುಕ್ಕೂನ್ ಅಂತ ಹೇಳ್ತೀವಿ, ನಾವು ಒಳಗಡೆ ಇರ್ತೀವಿ, ನಮಗೆ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತೆಲ್ಲ ಒಳಗಡೆ ಇರೋದೆಲ್ಲ ಹೊರಗಡೆ ಬರೋ ಟೈಮ್ ಇದು. ಹೊಸ ಇನ್ಫ್ಲೂಯೆನ್ಸಸ್ ಆಗೋ ಟೈಮು. ಸೊ ಇನ್ನೋವೇಷನ್ಸ್ ಮತ್ತೆ ಸೆಲ್ಫ್ ರಿಲಯನ್ಸು ಇವೆಲ್ಲ ಕೀ, ಇದು ಗ್ರೋತ್ಗೆ ನಮಗೆ ತುಂಬ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಏನಂತ ಹೇಳಿದ್ರೆ ಇನೋವೇಷನ್ ಅಂತ ಹೇಳಿದ್ರೆ ಹೊಸದು ಮಾಡ್ತಾ ಇರೋದು. ಆಮೇಲೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗೋದು, ಬೇರೆ ಮೇಲೆ ಡಿಪೆಂಡ್ ಆಗೋದು, ನಮ್ಮ ಮೇಲೆ ನಾವು ಡಿಪೆಂಡ್, ಸೆಲ್ಫ್ ರಿಲಯನ್ಸ್, ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಗ್ರೋತ್ ಆಗಲಿಕ್ಕೆ. ಯಾರು ಇದು ಕನಸು ಕಾಣೋದಕ್ಕೆ ಯಾರು ಧೈರ್ಯದಿಂದ ಮುಂದುವರಿಸ್ತಾರೋ, ಬೇರೆ ತರ ಬೋಲ್ಡ್ ಆಗಿ ಬೇರೆ ರೀತಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದಕ್ಕೆ ಯಾರು ಹೋಗ್ತಾರೋ ಅವ್ರಿಗೆಲ್ಲ ಹೊಸ ನ್ಯೂ ಡೋರ್ಸ್ ಅಂತ ಹೇಳ್ತೀವಿ, ಹೊಸ ಓಪನಿಂಗ್ಸ್, ಹೊಸ ಪಾಸಿಬಿಲಿಟಿ ಸ್ಟಾರ್ಟ್ ಆಗೋದು, ಓಪನ್ ಆಗುತ್ತೆ ಈ ವರ್ಷದಲ್ಲಿ. ಸೊ ಯಾರು ಹೆಸಿಟೇಟ್ ಮಾಡ್ತಾರೋ ಅವ್ರಿಗೆಲ್ಲಾನು ಡಿಲೇ ಆಗುತ್ತೆ. ಯಾರು ರಿಸ್ಕ್ ತಗೊಳಕ್ಕೆ ರೆಡಿ ಇರಲ್ವೋ, ಯಾರು ನಮಗೆ ಹೊಸದಾಗಿ ಏನಾದ್ರು ನಾನು ಇದು ಮಾಡೋಣ, ಇನೋವೇಷನ್ ಮಾಡೋಣ, ಆ ಥರ ಎಲ್ಲ ನಾವು ರಿಸ್ಕ್ ತಗೊಳ್ಳೋದಲ್ಲ, ಏನು ಮಾಡೋದಲ್ಲ ಇರೋಂಥವ್ರಿಗೆ, ಸೊ ಅವ್ರಿಗೆಲ್ಲರಿಗೂ ಒಂದು ಇದು ಡಿಲೇ ಆಗುತ್ತೆ. ಯಾಕಂದ್ರೆ ಇದು ಇರೋದೇ ನಂಬರ್ 1 ಇರೋದೇ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗೋದು, ಹೊಸದು ಇದು ಮಾಡೋದು, ಕ್ರಿಯೇಟಿವಿಟಿ ಓಪನ್ ಆಗುತ್ತೆ, ಹೊಸದು ಇನೋವೇಷನ್ ಇರುತ್ತೆ, ಅದೆಲ್ಲನೂ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ಇದು. ಸೊ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫಲ್ಲಿ 2026 ಹೇಗಿರುತ್ತೆ ಜನರಲ್ ಆಗಿ ಹೇಳ್ತಿದ್ದೀನಿ, ಜನರಲ್ ಆಗಿ. ಆಮೇಲೆ ನಾವು ಪ್ರತಿಯೊಂದು ನಂಬರ್ನ ತಗೊಳ್ಳೋಣ. ಸೊ ಈಗ ಜನರಲ್ ಆಗಿ ಎಲ್ಲರಿಗೂ ಕರಿಯರ್ ಮತ್ತೆ ಪ್ರೊಫೆಷನಲ್ ಲೈಫಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನ್ಯೂ ವೆಂಚರ್, ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಎಂಟರ್ಪ್ರಾನರ್ಶಿಪ್ ಎಕ್ಸ್ಪ್ಲೋರ್ ಮಾಡೋಂಥ ಟೈಮು. ಹಾಗೆಯೇ ಏನಾದರೂ ಒಂದು ಆಲ್ರೆಡಿ ರೋಲ್, ಚಾಲೆಂಜಿಂಗ್ ರೋಲು, ಒಳ್ಳೆ ರೋಲಲ್ಲಿ ಇದ್ರೆ ಅಲ್ಲಿ ಇನ್ನೂ ಚೆನ್ನಾಗಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಆಮೇಲೆ ನೀವು ಒಳ್ಳೆ ಇಂಪ್ರೆಷನ್ಸ್, ನಿಮ್ಮ ಬಾಸ್ ಅಥವಾ ನಿಮ್ಮ ಆರ್ಗನೈಸೇಷನ್ನಲ್ಲಿ ಒಳ್ಳೆ ಇಂಪ್ರೆಷನ್ ನೀವು ಬೀರ್ತೀರಾ. ಸೊ ಇಂಪ್ರೆಷನ್ ಕೊಡೋ ಟೈಮ್ ಇದು. ತುಂಬ ಎನರ್ಜಿ ಇದೆಯಲ್ಲ, ಎನರ್ಜಿ ಎಂಥ ಎನರ್ಜಿ ಅಂದರೆ ತುಂಬ ಲೀಡರ್ಶಿಪ್ ಕ್ವಾಲಿಟಿ ಇರೋ ಎನರ್ಜಿ ಇರುತ್ತೆ, ಒರಿಜಿನಾಲಿಟಿ ಇರುತ್ತೆ, ಮತ್ತೆ ಬೋಲ್ಡ್ ಡಿಸಿಷನ್ಸ್ ತಗೊಳ್ಳೋ ಎನರ್ಜಿ ಇರುತ್ತೆ 2026. ಹಾಗೆಯೇ ಇದು ಬ್ಲೈಂಡ್ ಆಗಿ ಏನೋ ಒಂದು ಫಾಲೋ ಮಾಡುವಂಥ ವರ್ಷ ಅಲ್ಲ ಇದು. ನಾವು ಮುಂದೆ ಇದು ಮಾಡೋದು, ನಾವು ಏನು ಅಂತ ಆರ್ಗನೈಸ್ ಮಾಡಿಕೊಂಡು ಯೋಚನೆ ಮಾಡಿ ಹೊಸ ಐಡಿಯಾಸ್ನ ತಗೊಂಡು ಮುಂದುವರೆದು ಬೋಲ್ಡ್ ಆಗಿ ನಾವು ಡಿಸಿಷನ್ಸ್ ತಗೊಂಡು ಇದು ಮಾಡೋವಂಥ ವರ್ಷ ಇದು.